ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ನಾನು ನೋಡ್ತೀನಿ, ಎವ್ರಿ ಕಮೆಂಟಿಗೂ ನಾನು ರೆಸ್ಪಾಂಡ್ ಮಾಡ್ತೀನಿ. ಎಸ್, ಇವಾಗಲೇ ಹೋಗಿ. ಅಂಡ್ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ, ಹಿಡನ್ ಫೀಲಿಂಗ್ಸ್ ನಿಮ್ ಜೊತೆ ಏನ್ ಶೇರ್ ಮಾಡ್ತಾ ಇಲ್ಲ, ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮೈಂಡ್ ಅಲ್ಲಿ ಇರ್ತಾರೆ, ಏನೋ ಒಂದು ಶೇರ್ ಮಾಡ್ಕೊಂತ ಇಲ್ಲ ಅವ್ರು ನಿಮ್ ಜೊತೆ ಅಂತ ನಿಮಗೊಂದು ಫೀಲಿಂಗ್ ಇರುತ್ತೆ, ನಿಮಗೊಂದು ಥಾಟ್ ಇರುತ್ತೆ ನಿಮ್ಮ ಮೈಂಡ್ ಅಲ್ಲಿ. ಸೊ ಲೆಟ್ಸ್ ಸಿ ಆ ಥರದ್ದು ಏನಾದ್ರು ಇದೆಯಾ, ಆ ಥರದ್ದು ಏನೋ ಅವ್ರು ಹೈಡ್ ಮಾಡ್ತಾ ಇದಾರೆ ಅಂದ್ರೆ ಅದು ಏನದು, ಇದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ. ಅಗೇನ್ ಇದು ಒನ್ ಆಫ್ ಮೈ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ದು ನನ್ನ ಪ್ರೀವಿಯಸ್ ವಿಡಿಯೋಗೆ. ಸೊ ಎಸ್, ಮಾಡ್ತಾ ಇದ್ದೀನಿ ಗೈಸ್. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ, ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ಲೆಟ್ಸ್ ಸಿ ಗೈಸ್ ಏನ್ ಮೆಸೇಜ್ ಬರುತ್ತೆ ಅಂತ. ಐ ಹೋಪ್ ನಿಮ್ಮ ಮೈಂಡಲ್ಲಿ ಒನ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಆ ಪರ್ಸನ್ ನೇಮ್ನ ಒಂದು 3 times ಮನ್ಸಲ್ಲಿ ಹೇಳ್ಕೊಡಿ. ಓಕೆ, ಸೊ 10 of cups, ಲುಕ್ ಎಟ್ ದಿಸ್. ತುಂಬಾ ಜನ ಆಲ್ರೆಡಿ ತುಂಬಾ ಕ್ಲೋಸ್ ಇದ್ದೀರಾ ಈ ಪರ್ಸನ್ಗೆ. ತುಂಬಾ ಜನ ಇಟ್ಸ್ ನಾಟ್ ದಟ್ ಸ್ಟ್ರೇಂಜರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಲ್ಲ, ಬಟ್ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ ಜೊತೆ ಒಂದು ಕಂಫರ್ಟ್ ಫೀಲ್ ಮಾಡ್ತಾರೆ. ನಿಮ್ ಜೊತೆ ಏನ್ರ ಬಗ್ಗೆ ಏನಾದ್ರು ಶೇರ್ ಮಾಡ್ಕೋಬೇಕಂದ್ರೆ ಅದ್ರ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡಲ್ಲ. ನೀವೇನ್ ಯೋಚನೆ ಮಾಡ್ತಿರೋ, ನೀವು ಅದ್ರ ಬಗ್ಗೆ ಜಡ್ಜ್ ಮಾಡ್ಬಿಡ್ತಾರ ಅವ್ರನ್ನ. ನೀವು ಏನಾದ್ರು ಶೇರ್ ಮಾಡ್ಕೊಂಡ್ಬಿಟ್ರೆ ನೀವು ಅವ್ರನ್ನ ಕೈ ಬಿಟ್ಟು ಹೋಗ್ಬಿಡ್ತೀರಾ. ಸೊ ಹಿಂಗೆಲ್ಲ ನೆಗೆಟಿವ್ ಥಾಟ್ಸ್ ಮಾಡ್ತಾ ಇಲ್ಲ ಈ ಪರ್ಸನ್. ಯಾವ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಜವಾಗ್ ನಿಮ್ ಬಗ್ಗೆ ತುಂಬಾ ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದಾರೆ. ಏನೇ ವಿಷಯ ಶೇರ್ ಮಾಡೋದಿದ್ರು ಅದ್ರ ಬಗ್ಗೆ ಟ್ವೈಸ್ ಥಿಂಕ್ ಮಾಡಲ್ಲ. ವೆರಿ ಹ್ಯಾಪಿ ಟು ಶೇರ್ ಅನ್ನೋ ತರ ಈ ಪರ್ಸನ್ ನಿಮ್ಮ ಮನ್ಸಲ್ಲಿರೋರು. ಅಂಡ್ ನಿಮ್ನ ಒಂದು ಫ್ಯಾಮಿಲಿ ತರ ಯೋಚನೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಿಮ್ನ ಒಂದು ಫ್ರೆಂಡ್ ತರ ಅಲ್ಲ, ಅಥವಾ ಜಸ್ಟ್ ಇನ್ನೇನೋ ತರ ಅಲ್ಲ, ಬಟ್ ಫ್ಯಾಮಿಲಿ ತರ ಫೀಲ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಇವ್ರು ನೀವು ಮಾತಾಡ್ಸೇ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತು, ನೀವು ಜನರನ್ನ ಒಂಥರ ಕಂಫರ್ಟ್ ಫೀಲ್ ಕೊಡ್ತೀರಾ, ಯಾರಿಗೂ ವಿಯರ್ಡ್ ಫೀಲ್ ಕೊಡಲ್ಲ, ಯಾರಿಗೂ ಅನ್ಕಂಫರ್ಟ್ ಫೀಲ್ ಮಾಡೋ ತರ ನೀವು ಮಾಡಲ್ಲ. ಈ ತರ ಎಲ್ಲ ಅವ್ರಿಗೊಂದು ಥಾಟ್ಸ್ ಇದೆ ನಿಮ್ ಬಗ್ಗೆ. ಲುಕ್ ಎಟ್ ದಿಸ್. ಡೆಫಿನೆಟ್ಲಿ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅಲ್ವಾ, ಕಾನ್ಸ್ಟೆಂಟ್ ಆಗಿ ನಿಮಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ. ಮೇ ಬಿ ದಟ್ ಈಸ್ ವೈ ನೀವು ಇವಾಗ ಕ್ವೆಶನ್ ಮಾಡ್ತಾ ಇರೋದು ಕೂಡ. ಬಿಕಾಸ್ ಮೇ ಬಿ ನೀವು ಡೈರೆಕ್ಟ್ ಆಗಿ ಕೇಳಿಲ್ಲ, ಡೈರೆಕ್ಟ್ ಆಗಿ ಮಾತಾಡಿಲ್ಲ ಅನ್ಸುತ್ತೆ. ಲೈಕ್ ಏನ್ ಫೀಲಿಂಗ್ಸು, ಏನ್ ನಿನ್ ಮನ್ಸಲ್ಲಿ ಏನಿದೆ ನನ್ಗೆ. ಇಟ್ಸ್ ಮೋರ್ ಲೈಕ್ ನೀವು ಡೈರೆಕ್ಟ್ ಆಗಿ ಕಾನ್ವರ್ಸೇಷನ್ ಮಾಡಿಲ್ಲ, ಬಟ್ ಅವರ ಒಂದು ನಡವಳಿಕೆ, ಅವ್ರನಿಂದ ನೋಡೋ ರೀತಿ, ಅವರು ರಿಯಾಕ್ಟ್ ಮಾಡೋ ರೀತಿ, ಅಥವಾ ವಾಟ್ಸ್ಆ್ಯಪ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮೆಸೇಜಸ್ಗೆ, ನಿಮ್ಮ ಸ್ಟೋರೀಸಿಗೆ ರಿಯಾಕ್ಟ್ ಮಾಡೋ ರೀತಿ, ಇದೆಲ್ಲ ನೋಡ್ಬಿಟ್ಟು ನಿಮಗೆ ಒಂಥರ ಫೀಲ್ ಬರ್ತಾ ಇದೆ ದಟ್ ಈ ಪರ್ಸನಿಗೆ ನಿಮ್ ಕಂಡ್ರೆ ಇಷ್ಟ ಇದೆ ಅಂತ. ಬಟ್ ಲೆಟ್ಸ್ ಸಿ, ಅದ್ ನಾವು ಡೈರೆಕ್ಟ್ ಆಗಿ ತೋರಿಸ್ತಾ ಇದಾರೆ. ಐ ಗೆಸ್ ತುಂಬಾ ಜನ ನಿಮಗೆ ಡೈರೆಕ್ಟ್ ಆಗಿ ಅವ್ರು ಏನೋ ಶೋಯಿಂಗ್ ಇಟ್ ಆಫ್, ಅಂದ್ರೆ ನಿಮ್ ಕಂಡ್ರೆ ಇಷ್ಟ, ಅಥವಾ ಯು ಆರ್ ಸ್ಪೆಷಲ್, ನೀವಂದ್ರೆ ಅವ್ರಿಗೆ ಸ್ಪೆಷಲ್, ಹಿಂಗೆಲ್ಲ ಒಂಥರ ಡೈರೆಕ್ಟ್ ಸಿಗ್ನಲ್ ಕೊಡ್ತಾ ಇದ್ದಾರೆ. ಬಿಕಾಸ್ ಏಸ್ ಆಫ್ ಕಪ್ಸ್ ಬಂದಿದೆ ಗೈಸ್, 10 of cups ಬಂದಿದೆ. ಎಸ್, ಲೆಟ್ಸ್ ಸಿ ಹಿಡನ್ ಫೀಲಿಂಗ್ಸ್ ಏನಿದೆ ನಿಮ್ ಬಗ್ಗೆ ಅಂತ. 7 of cups, ಏನೋ ಎಲ್ಲದೂ ಕಪ್ಸ್ ಎನರ್ಜಿ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಕಪ್ಸ್ ಎನರ್ಜಿ ಬಂತು ಅಂದ್ರೆ ನಿಮ್ ಬಗ್ಗೆ ಫೀಲಿಂಗ್ಸ್ ಇದೆ, ನಿಮ್ ಬಗ್ಗೆ ಎಮೋಷನ್ಸ್ ಇದೆ, ಬಟ್ ಅವರಿಗೇನೆ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಡೀಪ್ ಇನ್ಸೈಡ್ ಅವರ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಯಾಕೆ ಅವ್ರು ಡೈರೆಕ್ಟ್ ಆಗಿ ನಿಮಗೆ ಹೇಳ್ತಾ ಇಲ್ಲ ಅಂದ್ರೆ, ಈವನ್ ದೋ ನೀವು ಅವ್ರಿಗೆ ಇಂಪಾರ್ಟೆಂಟ್ ಪರ್ಸನ್ ಆಗಿದ್ರು, ಈವನ್ ದೋ ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ತುಂಬಾ ಮ್ಯಾಟರ್ ಆದ್ರೂ, ಈವನ್ ದೋ ಅವ್ರು ಎಕ್ಸ್ಪ್ರೆಸ್ ಮಾಡ್ದನೆ ಇದ್ರು ಡೆಫಿನೆಟ್ಲಿ ಎಮೋಷನಲಿ ಕನೆಕ್ಟ್ ಆಗಕ್ ಇಷ್ಟಪಡ್ತಾರೆ. ಬಟ್ ದ ಥಿಂಗ್ ಈಸ್, ಅವರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ನಾನು ಅಪ್ರೋಚ್ ಮಾಡ್ಲಾ, ಇವ್ರಿಗೆ ಡೈರೆಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡ್ಲಾ, ಎಕ್ಸ್ಪ್ರೆಸ್ ಏನೋ ಮಾಡ್ಬೋದು, ಮಾಡಾದ್ಮೇಲೆ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು,
ಇವ್ರು ನನಗೆ ಬೆಟರ್ ಪೇರಾ, ಇವ್ರು ನನಗೆ ಬೆಟರ್ ಮ್ಯಾಚಾ, ಬಿಕಾಸ್ ಅವ್ರ ಲೈಫಲ್ಲಿ ಇವಾಗ ಆಲ್ರೆಡಿ ಅವ್ರು ಕಂಪ್ಲೀಟ್ ಡಿಸ್ಟ್ರಾಕ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಬಿಕಾಸ್ ಪಾಸಿಬಿಲಿಟಿ ಇದೆ ಅವರಿಗೆ, ಅವ್ರ ಜೊತೆ ಆಪ್ಷನ್ಸ್ ಇದೆ ಮೇನ್ ಆಗಿ, ಅಥವಾ ಕರಿಯರ್ ಫೋಕಸ್ ಮಾಡೋದ, ಅಥವಾ ನಿಜವಾಗ್ಲೂ ಈ ಪರ್ಸನ್ ನಾನು ಇಂಪಾರ್ಟೆನ್ಸ್ ಕೊಟ್ರೆ ನಾನು ಎಲ್ಲಿ ನನ್ನ ಒಂದು ಗುರಿಯಿಂದ ನಾನು ತಪ್ಪೋಗ್ಬಿಡ್ತೀನೇನೋ, ಈ ತರ ಎಲ್ಲ ಭಯ ಇದೆ ಅವ್ರಿಗೆ ಅಂತಾನೆ. ಫಸ್ಟ್ ಪ್ರಯಾರಿಟಿ ಏನಿದೆ ಲೈಫಲ್ಲಿ, ಕರಿಯರ್ ಆಗಿರ್ಬೋದು, ಲೈಫ್ ಪರ್ಪಸ್ ಆಗಿರ್ಬೋದು, ಇನ್ನೇನೋ ಮತ್ತೊಂದು ಆಗಿರ್ಬೋದು, ದುಡ್ಡು ಮಾಡೋದಾಗಿರ್ಬೋದು, ಅದ್ರ ಮೇಲೆ ನಾನು ಫಸ್ಟ್ ಫೋಕಸ್ ಮಾಡ್ಬೇಕು. ಎಲ್ಲೋ ಒಂದ್ ಕಡೆ ನಾನು ಡಿಸ್ಟ್ರಾಕ್ಟ್ ಆಗ್ಬಿಟ್ರೆ ಅಂತ ಭಯ ಇದೆ. ಮೇ ಬಿ ಅದೊಂದು ರೀಸನ್ಗೆ ನೀವೇನು ಡೈರೆಕ್ಟ್ ಆಗಿ ಕೇಳಿದೀರಾ ಕೂಡ, ಬಟ್ ಅವ್ರು ಅದಕ್ಕೆ ಪ್ರಾಪರ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಬಿಕಾಸ್ ಇನ್ನು ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಅವರೇ ಇನ್ನು ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಅಂದ್ರೆ ಆ ಒಂದು ಡೀಪ್ ಫೀಲಿಂಗ್ಸ್ ನಿಮ್ಮ ಮೇಲೆ ಇದೆ ಅನ್ನೋದು ಫಸ್ಟ್ ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಮೇ ಬಿ ಅವ್ರು ನಿಮಗೆ ಕ್ಲಾರಿಟಿ ಕೊಡ್ಬೋದು. ಬಟ್ ಅವ್ರು ಇನ್ನೂ ಪ್ರೊಸೆಸಿಂಗ್ ಅಲ್ಲಿ ಇದ್ದಾರೆ. ಇನ್ನು ನಿಮ್ ಬಗ್ಗೆ ಆ ಒಂದು ಟ್ರಸ್ಟ್, ಧೈರ್ಯ, ನಿಮ್ ಬಗ್ಗೆ ಆ ಒಂದು ಡೀಪ್ ಫೀಲಿಂಗ್ಸ್ ಅನ್ನೋದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ಮೇ ಬಿ ಟೇಕಿಂಗ್ ಟೈಮ್. ಓಕೆ, ಬಟ್ ಲೆಟ್ಸ್ ಇದಕ್ಕೊಂದು ಕ್ಲಾರಿಟಿ ಕೊಡೋಣ. ಡೆಫಿನೆಟ್ಲಿ ಸ್ಟಿಕ್ ಆನ್ ಆಗಿ ಈ ಕನೆಕ್ಷನ್ಗೊಂದು ಕ್ಲಾರಿಟಿ ಕೊಡ್ತೀನಿ. ನೋ ವಾಟ್ ಏನ್ ಹೇಳಿ ಅಂತ. 2 ಏಸಸ್ ಬಂದಿದೆ ಗೈಸ್. ಏಸಸ್ ಯಾವಾಗೆಲ್ಲ ಬರುತ್ತೆ, ಒಂದು ನ್ಯೂ ಬಿಗಿನಿಂಗ್ ಬಗ್ಗೆ ಇಂಡಿಕೇಶನ್ ಕೊಡುತ್ತೆ, ಒಂದು ಫ್ರೆಶ್ ಸ್ಟಾರ್ಟ್ ಬಗ್ಗೆ ಇಂಡಿಕೇಟ್ ಕೊಡುತ್ತೆ. ಇನ್ ಕೇಸ್ ನಿಮ್ಮ ಎಕ್ಸ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ಈ ಪರ್ಸನ್ ವಾಪಸ್ ನಿಮ್ಮ ಲೈಫಿಗೆ ಬರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ದಿಸ್ ಟೈಮ್ ಏಸ್ ಆಫ್ ಪೆಂಟಕಲ್ಸ್ ಅಂದ್ರೆ ದಿಸ್ ಇಸ್ ನಾಟ್ ಸಮಥಿಂಗ್ ನಾರ್ಮಲ್ ಕಾರ್ಡ್. ಅದು ರಿಲೇಶನ್ಶಿಪ್ ಅಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಬಂತು ಅಂದ್ರೆ ಐ ಕಾಂಟ್ ಟೆಲ್ ಯು ಗೈಸ್, ಇಟ್ಸ್ ಸೋ ಸ್ಪೆಷಲ್ ಕಾರ್ಡ್. ಅಂದ್ರೆ ಈ ಪರ್ಸನ್ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಮಥಿಂಗ್ ಸಾಲಿಡ್ ನ, ಅಂದ್ರೆ ಅವರ ಹಾರ್ಟ್ ನ ನಿಮ್ಮ ಲೈಫ್ ಕೊಡೋಣ, ಅವರ ಹಾರ್ಟ್ ನ ನಿಮ್ಗೆ ಫಾರ್ ಎವರ್ ಕೊಡೋಣ, ಹಿಂಗ್ ಯೋಚನೆ ಮಾಡ್ತಾ ಇದಾರೆ. ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಸಮಥಿಂಗ್ ಸೀರಿಯಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಅವ್ರಿಗೆ ನಿಮ್ ಬಗ್ಗೆ ಕನ್ಫ್ಯೂಷನ್ ಇದೆ. ನೀವು ಒಂದು ಕ್ಯಾಶುವಲ್ ರಿಲೇಶನ್ಶಿಪ್ಗೋಸ್ಕರ ಕಾಯ್ತಾ ಇದ್ದೀರಾ, ಅಥವಾ ಒಂದು ಸೀರಿಯಸ್ ರಿಲೇಶನ್ಶಿಪ್ಗೋಸ್ಕರ ಕಾಯ್ತಾ ಇದ್ದೀರಾ. ಅವ್ರಿಗೆ ಈ ತರ ಒಂಥರ ಕನ್ಫ್ಯೂಷನ್ ಇದೆ ನಿಮ್ ಬಗ್ಗೆ. ಓಕೆ, ಬಟ್ ಲುಕಿಂಗ್ ಫಾರ್ ಸಮಥಿಂಗ್ ಸಾಲಿಡ್, ಅಂದ್ರೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಅನ್ಬೋದು. ಲೆಟ್ಸ್ ಸಿ ಇದ್ರ ಬಗ್ಗೆ. ಟವರ್ ಡೆಫಿನೆಟ್ಲಿ ಪಾಸ್ಟ್ ಅಲ್ಲಿ ಏನೋ ಆಗಿದೆ ಗೈಸ್ ನಿಮ್ ಲೈಫ್ ಅಲ್ಲಿ ಅನ್ಸುತ್ತೆ. ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಾ, ಐ ಗೆಸ್ ನಿಮ್ ಲೈಫ್ ಅಲ್ಲಿ ಪಾಸ್ಟ್ ಅಲ್ಲಿ ಏನೋ ಒಂದು ಸಿಚುವೇಶನ್ ಆಗಿದೆ, ಅದು ಕಂಪ್ಲೀಟ್ಲಿ ನಿಮ್ನ ಡ್ಯಾಮೇಜ್ ಮಾಡಿದೆ. ರಿಲೇಶನ್ಶಿಪ್ ಅಂತ ಬಂದ್ರೆ ಇಟ್ಸ್ ಈಸಿ ಅಂದ್ರೆ ನಿಮಗೆ ಗೊತ್ತು, ಲವ್ ಅಲ್ಲಿ ಬೀಳೋದು ಇಟ್ಸ್ ನಾಟ್ ಡಿಫಿಕಲ್ಟ್, ಬಟ್ ಆ ಲವ್ ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಇಟ್ಸ್ ಡಿಫಿಕಲ್ಟ್ ಅಂತ ನೀವ್ ಒಂಥರ ಅನ್ಕೊಂಡ್ಬಿಟ್ಟಿದ್ದೀರಾ ಯಾರೆಲ್ಲ ರೀಡಿಂಗ್ ನ ನೋಡ್ತಾ ಇದ್ದೀರಾ. ಐ ಗೆಸ್ ನಿಮ್ಮಲ್ಲಿ ಆ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ನೀವೇನ್ ಕಂಪ್ಲೀಟ್ಲಿ ಆ ಲವ್ ಅಲ್ಲಿ ನಾರ್ತ್ ಅಲ್ಲಿ ಇದ್ರೆ ನೀವು ಸೌತ್ ಅಲ್ಲಿ ಇದ್ದೀರಾ, ನೀವೇ ಬೇಡ ಅಂತ ಓಡೋಗ್ತಾ ಇದ್ದೀರಾ, ಆತರ ನೋಡ್ತಾ ಇದೀನಿ. ಫಸ್ಟ್ ಈ ಪರ್ಸನ್ ನೀವ್ ಎಂಕರೇಜ್ ಮಾಡೋದ್ಕಿಂತ, ಅಥವಾ ಈ ಪರ್ಸನ್ ಒಂದು ಗ್ರೀನ್ ಸಿಗ್ನಲ್ ಕೊಡೋದಕ್ಕಿಂತ, ಐ ಗೆಸ್ ಫಸ್ಟ್ ನೀವು ಆರ್ ಯು ರೆಡಿ? ನೀವು ರೆಡಿ ಆಗಿದ್ದೀರಾ? ಆರ್ ಯು ರೆಡಿ ಫಾರ್ ದ ರಿಲೇಶನ್ಶಿಪ್? ಬಿಕಾಸ್ ಯು ಲುಕ್ ಬ್ರೋಕನ್. ಅಂದ್ರೆ ನಿಮ್ ಲೈಫಲ್ಲಿ ಏನೋ ರೀಸೆಂಟ್ ಆಗಿ ಶಾಕಿಂಗ್ ತರ ಏನೋ ಆಗಿದೆ. ಈ ಪರ್ಸನ್ಗೆ ನಾನ್ ರೆಡಿ ಅಂತ ಹೋಗೋಷ್ಟು ನೀವು ಅಷ್ಟು ಝೋನ್ ಅಲ್ಲಿ ಇಲ್ಲ. ಲೆಟ್ಸ್ ಸಿ. ಸಜೆಷನ್ ಇಸ್ ಗೈಸ್, ಎಸ್ ದಿಸ್ ಇಸ್ ಯು. ನೀವು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಲೈಫ್ ಪರ್ಪಸ್ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ. ನಾನು ಇವ್ರನ್ನ ಎಂಕರೇಜ್ ಮಾಡ್ಬೇಕಾ ಬೇಡವಾ, ನನಗೆ ಯಾವ ತರ ಒಂದು ಕನೆಕ್ಷನ್ ಬೇಕು, ನಿಮಗೇನೆ ಕ್ಲಾರಿಟಿ ಇಲ್ಲ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೋ ಒಬ್ರು ಪರ್ಸನ್ ಇಲ್ಲಿ ಏನೋ ಒಂದು ರಿಯಲ್ ಸ್ಟಾರ್ಟ್ಗೋಸ್ಕರ ನಿಮ್ಮಿಂದ ಸಿಗ್ನಲ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದ್ದಾರೆ. ಬಟ್ ನೀವು ಮೆಂಟಲಿ ಪ್ರಿಪೇರ್ಡ್ ಆಗಿಲ್ಲ. ನೀವಿನ್ನೂ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಫೈಂಡ್ ಔಟ್ ಮಾಡ್ತಾ ಇದ್ದೀರಾ ಏನಾಗ್ತಾ ಇದೆ ಲೈಫಲ್ಲಿ ಅಂತ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ. ಐ ಗೆಸ್ ನೀವು ಒಂದು ಕಮಿಟ್ಮೆಂಟಿಗೆ ರೆಡಿ ಇಲ್ಲ. ಲುಕ್ ಎಟ್ ದಿಸ್, ಸಮಥಿಂಗ್ ಏನೋ ಬ್ಯಾಡ್ ಪಾಸ್ಟ್ ಇದೆ ನಿಮಗೆ. ಫಿನಾನ್ಷಿಯಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಅಂದ್ರೆ ನಿಮ್ಮ
ಮೈಂಡ್ ಸೆಟ್ ಇವಾಗ ಟೋಟಲ್ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲೇ ಇದೆ. ಐ ಗೆಸ್ ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಾ, ಒಂದು ಸಾಲಿಡ್ ರಿಲೇಶನ್ಶಿಪ್ ಈ ಪರ್ಸನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು. ಬಟ್ ನೀವು ಮೆಂಟಲಿ, ಫಿಸಿಕಲಿ, ಅನಾಲಿಟಿಕಲಿ, ಪ್ರಾಕ್ಟಿಕಲಿ ರೆಡಿ ಇಲ್ಲ. ಸೊ ಫಾಲ್ಸ್ ಹೋಪ್ ಈ ಪರ್ಸನಿಗೆ ಕೊಡ್ಬೇಡಿ ನೀವು. ಇದೇ ಆಗತ್ತೆ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಓಕೆ ಅನ್ನಿ. ಬಟ್ ಫಾಲ್ಸ್ ಹೋಪ್ ಕೊಡ್ತಾ ಇದ್ದೀರಾ, ನೀವು ಇಂಟ್ರೆಸ್ಟೆಡ್ ತರ ಸೈನ್ ಕೊಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವು ಏನ್ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅದರಿಂದ ಫಸ್ಟ್ ಡೀಲ್ ಮಾಡಿ. ಪ್ರಾಬ್ಲಮ್ ನ ಡೀಲ್ ಮಾಡ್ಬಿಟ್ಟು ಇದರಿಂದ ಓವರ್ಕಮ್ ಮಾಡಿ, ಅಂಡ್ ದೆನ್ ಈ ಪರ್ಸನ್ನಿಗೂ ನೀವು ಎಂಕರೇಜ್ ಮಾಡ್ಬೋದು. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಂಡ್ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಎಂಡ್ ಮಾಡೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಗೈಸ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.